ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಯು ಜಿ ಮೋಹನ್ ಕುಮಾರ್ ಆರಾಧ್ಯ, ಶಿಕ್ಷಕರು ಕಲಾವಿದರು, ಮೈಸೂರು. ಇವತ್ತು ಏನು ಸರ್ ಪ್ರೋಗ್ರಾಮ್? ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಸಿ ವಿ ರಾಮನ್ ಅವರು ಬೆಳಕಿನ ಪರಿಣಾಮವನ್ನು ಜಗತ್ತಿಗೆ ಪರಿಚಯಿಸಿದ ಒಂದು ಪ್ರಯುಕ್ತ ಈ ದಿನ ನಾವು ವಿಶೇಷವಾಗಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ರೇಖಾಚಿತ್ರ ಪ್ರದರ್ಶನವನ್ನು ಇಂದು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಮೈಸೂರು ಸೈನ್ಸ್ ಫೌಂಡೇಶನ್ ಅವರ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಎಷ್ಟು ಜನ ವಿಜ್ಞಾನಿಗಳ ಕಲಾಕೃತಿ ತಾವು ತಯಾರು ಮಾಡಿದ್ದೀವಿ ಸರ್? ಸೊ ಒಟ್ಟಾರೆ ನಾನು ವೈಯಕ್ತಿಕವಾಗಿ 1000ಕ್ಕೂ ಹೆಚ್ಚು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಗಳನ್ನು ಬರೆದಿದ್ದೇನೆ. ಬಟ್ ಈ ದಿನ ನಾವು 72 ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಹೊಸದಾಗಿ ಬರೆದಿರ್ತಕ್ಕಂಥದ್ದು. ಈಗ ಹೊಸದಾಗಿ ಇತ್ತೀಚೆಗೆ ಬಂದಂತಹ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸೇರಿದಾಗೆ ಒಟ್ಟು ಭಾರತೀಯ ವಿಜ್ಞಾನಿಗಳು 22 ಭಾರತೀಯ ವಿಜ್ಞಾನಿಗಳು ಹಾಗೆ ಉಳಿದ 50 ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿಖ್ಯಾತ ವಿಜ್ಞಾನಿಗಳನ್ನ ನಾವು ಈ ದಿನ ಪ್ರದರ್ಶನವನ್ನ ಮಾಡಿದ್ದೇವೆ. ತಮ್ಮ ವೃತ್ತಿ ಏನು ಸರ್? ನಾನು ಸರ್ ವೈಯಕ್ತಿಕವಾಗಿ ನಾನು ಒಬ್ಬ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು. ನಾನು ಭೌತ ವಿಜ್ಞಾನ ಶಿಕ್ಷಕನಾಗಿ ವಿಜ್ಞಾನವನ್ನ ಈ ಒಂದು ವಿಜ್ಞಾನಿಗಳ ಪರಿಚಯ ಮಾಡೋದ್ರ ಮೂಲಕ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸೋದ್ರಿಂದ ಆ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನಿಗಳ ಒಂದು ಸಂಶೋಧನಾ ಮನೋಭಾವವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿದಿನ ನಾನು ಒಬ್ಬ ವಿಜ್ಞಾನಿಯ ಚಿತ್ರವನ್ನು ಬರೆದು ಅವರ ಹುಟ್ಟುಹಬ್ಬದ ದಿನದಂದು ಚಿತ್ರ ಬರೆದು ಅವರ ವೈಯಕ್ತಿಕ ಕಿರು ಟಿಪ್ಪಣಿಯನ್ನು ರಚನೆ ಮಾಡಿ ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೂ ಸಹ ನಾನು ಫೇಸ್ಬುಕ್ ಮತ್ತು ವಾಟ್ಸಪ್ ಮೂಲಕ ನಿತ್ಯ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ತಮಗೆ ರೇಖಾಚಿತ್ರ ಬರೆಯತಕ್ಕಂಥ ಅಭಿರುಚಿ ಉಂಟಾಗಿದ್ದು ಹೇಗೆ ಸರ್? ರೇಖಾಚಿತ್ರ ಬರೆಯೋ ಉದ್ದೇಶ, ನಾನು ಅಬ್ದುಲ್ ಕಲಾಂ ಅವರು ಒಂದು ನಿಧನದ ಸಂದರ್ಭದಲ್ಲಿ ಅವರ ಒಂದು ಚಿತ್ರವನ್ನು ನೆನಪಿಗೋಸ್ಕರ ಬರೆದಿದ್ದೆ. ಆನಂತರ ನಮ್ಮ ಸ್ನೇಹಿತರಿಗೆಲ್ಲ ಅದನ್ನು, ನಮ್ಮ ಶಿಕ್ಷಕ ಮಿತ್ರರಿಗೆ ಅದನ್ನು ಕಳಿಸಿದ್ದೆ. ಆಗ ಪೆನ್ನಲ್ಲಿ ರಚನೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರೆಲ್ಲರೂ ಅದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಂದರೆ ಪೆನ್ಸಿಲಲ್ಲಿ ಬರೆದಾಗ ಅದನ್ನು ಫೋಟೋ ತೆಗೆದಾಗ ಶೇಡ್ ಬರ್ತಿತ್ತು. ಆದರೆ ಪೆನ್ನಲ್ಲಿ ರಚನೆ ಮಾಡೋದ್ರಿಂದ ಅದನ್ನು ನಾವು ಪುಸ್ತಕದ ರೂಪದಲ್ಲೂ ಸಹ ಹೊರತರ್ಬೋದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಮೊಬೈಲ್ ಮೂಲಕ ರೇಖಾಚಿತ್ರ ರಚನೆ ಮಾಡಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶ್ವವಿಖ್ಯಾತ ವಿಜ್ಞಾನಿಗಳ ಪರಿಚಯವನ್ನು ಕಳೆದ 2016ರಿಂದ ಪ್ರತಿದಿನ ಮಾಡ್ತಾ ಇದ್ದೀನಿ ಸರ್. ಇಂಥ ರೇಖಾಚಿತ್ರದಿಂದ ವಿಜ್ಞಾನಿಗಳ ಚಿತ್ರ ಬರೋದಕ್ಕೋಸ್ಕರವಾಗಿ ನಿಮಗೆ ಇನ್ಸ್ಪಿರೇಷನ್ ಏನು ಸರ್? ಏನಿಲ್ಲ ಸರ್, ನಮ್ಮ ವಿದ್ಯಾರ್ಥಿಗಳು ನಾನು ಗ್ರಾಮೀಣ ಪ್ರದೇಶದಲ್ಲಿ ಸಹ ಕೆಲಸ ಮಾಡಿದ್ದೀನಿ. ಈಗ ಒಮ್ಮೆ ನಾನು ವಿದ್ಯಾರ್ಥಿಗಳಿಗೆ ಥಾಮಸ್ ಆಲ್ವಾ ಎಡಿಸನ್ ಪರಿಚಯ ಮಾಡ್ತಾ ಇದ್ದೆ. ಅಂದರೆ ವಿದ್ಯುತ್ ಬಲ್ಬ್ನ ಕಂಡುಹಿಡಿದವರು ಯಾರು? ಥಾಮಸ್ ಆಲ್ವಾ ಎಡಿಸನ್. ಅವ್ರು ಹೇಗಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ತುಂಬ ಐಡಿಯಾ ಇರಲ್ಲ. ಆಗ ನಾನು ಲೈವ್ ಆಗಿ ಥಾಮಸ್ ಆಲ್ವಾ ಎಡಿಸನ್ ಅವರ ಚಿತ್ರ ಬರೆದು ಮಕ್ಕಳಿಗೆ ಅವ್ರ ಬಗ್ಗೆನೂ ಲೈವ್ ಆಗಿ ಚಿತ್ರ ಬರೆದು ಅವ್ರಿಗೆ ವಿವರಣೆ ನೀಡಿದಾಗ ಆ ವಿದ್ಯಾರ್ಥಿಗಳು ಸಹ ಕುತೂಹಲದಿಂದ ತರಗತಿಯಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅಂಥ ಸಂಶೋಧನೆಯ ಮನೋಭಾವನ ನಾವು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯನ್ನು ನಾವು ನೋಡುತ್ತಾ ಕಲಿ ಅಂತ ಏನು ಹೇಳ್ತೀವಿ. ಹಾಗೆ ನಾವು ಅವ್ರನ್ನ ವಿಜ್ಞಾನಿಗಳನ್ನು ನಾವು ಪರಿಚಯ ಮಾಡೋದ್ರಿಂದ ಆನಂತರ ಅವ್ರಿಗೆ ಹೆಚ್ಚಿನ ಆಸಕ್ತಿ ಮೂಡುತ್ತೆ. ಹಾಗಾಗಿ ವಿಜ್ಞಾನದಲ್ಲಿ ಒಲವು ಸಹ ಹೆಚ್ಚಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭೌತ ವಿಜ್ಞಾನ ಶಿಕ್ಷಕನಾಗಿ ಈ ರೀತಿ ಕೆಲಸವನ್ನು ಕಳೆದ 8 ವರ್ಷದಿಂದ ಮಾಡ್ತಾಯಿದ್ದೀನಿ. ವಿಜ್ಞಾನಿಗಳ ಭಾವಚಿತ್ರ ಇಲ್ದೇನೆ ವಿಜ್ಞಾನಿಗಳ ಬಗ್ಗೆ ಹೇಳಿದ್ರೆ ವಿದ್ಯಾರ್ಥಿಗಳ ಮನಸ್ಸಿಗೆ ಹೋಗೋದಿಲ್ಲ. ಆದ ಕಾರಣದಿಂದ ವಿಜ್ಞಾನಿಗಳ ಭಾವಚಿತ್ರವನ್ನು ಬರೆದು ವಿಜ್ಞಾನಿಗಳ ಪರಿಚಯವನ್ನು ಮಾಡಿಕೊಟ್ಬಿಟ್ಟು ಅವರ ಭಾವಚಿತ್ರ ಮನಸ್ಸಿಗೆ ಹೋಗಿ ಅವ್ರು ಏನೇನು ಸಾಧನೆ ಮಾಡಿದಾರೆ ಅದನ್ನು ವಿದ್ಯಾರ್ಥಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಮಾಡ್ತಾ ಇದ್ದಿರ್ತಾವೆ. ಈಗ ಇಲ್ಲಿವರೆಗೆ ತಾವು ಎಷ್ಟು ಪ್ರದರ್ಶನಗಳನ್ನ ಮಾಡಿದಿರ್ತಾವು ಸರ್? ಇದುವರೆಗೆ ನಾನು 80ಕ್ಕೂ ಹೆಚ್ಚು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡಿದ್ದೇನೆ. ಹೆಚ್ಚಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ, ಹಾಗೆ ನಮ್ಮ ಸಾಹಿತ್ಯ ಸಮ್ಮೇಳನದ ಸಹ ಭಾಗವಹಿಸಿದ್ದೇನೆ. ಹಾಗೆ ಎಲ್ಲ ವಿಧದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಈಗ ಮಹಿಳೆಯರಾಗ್ಬೋದು, ಮಹಿಳಾ ಸಾಧಕರು, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಕ್ರೀಡಾಪಟುಗಳು, ಹಾಗೆ ನಮ್ಮ ಸಾಹಿತಿಗಳು, ಕವಿಗಳು, ಹಾಗೆ ನಮ್ಮ ನಮ್ಮ ಗಡಿ ಕಾಯುವಂತಹ ಯೋಧರು, ಸೈನಿಕ ದಿನಾಚರಣೆ ಮೂಲಕ ಯೋಧರಿಗೆ ಒಂದು ಕಲಾನಮನವನ್ನು ಸಹ ಅರ್ಪಣೆ ಮಾಡೋದ್ರ ಮೂಲಕ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ನಾವು ಚಿತ್ರಗಳ ಮೂಲಕ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯವನ್ನು ಕಳೆದ 7-8 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಭಾಳ ಒಳ್ಳೆಯ ಅಭಿವೃದ್ಧಿ ತಗೊಂಡಿದ್ದೀರಾ. ಈ ಅಭಿರುಚಿ ನಮಗೆ ಮನಸ್ಸಿಗೆ
ಏನು ಅನಿಸುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತಾ, ಸಂತೋಷ ಸಿಗುತ್ತಾ, ಏನು ಸಿಗುತ್ತೆ? ಸಮಾಜಕ್ಕೊಂದು ವ್ಯಕ್ತಿಗಳ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳ ಒಂದು ಭಾವಚಿತ್ರವನ್ನು ಪರಿಚಯ ಮಾಡಿ ವ್ಯಕ್ತಿಗಳಿಗಿದ್ರು ಈ ಥರ ಸಾಧನೆ ಮಾಡೋದು ಅಂತ ಹೇಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಮನಸ್ಸಿಗೆ ಏನನ್ಸುತ್ತೆ, ನಿಮ್ಗೆ ಆತ್ಮತೃಪ್ತಿ ಸಿಗುತ್ತಾ, ಹೇಗೆ ಸರ್? ಹೌದು ಸರ್, ನಾನು ಒಬ್ಬ ಶಿಕ್ಷಕ ಅಂದರೆ ನಿರಂತರವಾಗಿ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಕೆಲಸ ಮಾಡ್ತಾ ಇರಬೇಕು. ನಾವು ಒಬ್ಬ ವಿಜ್ಞಾನಿಗಳನ್ನ ಪರಿಚಯ ಮಾಡ್ತೀನಿ ಅಂದರೆ ವಿಜ್ಞಾನಿಗಳ ಚಿತ್ರ ಬರೀತೀನಿ, ಆವಾಗ ಅವರ ವ್ಯಕ್ತಿತ್ವವನ್ನು ನಾವು ಅಧ್ಯಯನ ಮಾಡ್ತೀನಿ. ಆಗ ಅವರು ಮಾಡಿರ್ತಕ್ಕಂತಹ ಒಂದು ಸಾಧನೆ ಏನಿದೆ ಆ ಸಾಧನೆ ನಮಗೂ ತಿಳಿಯುತ್ತೆ, ಜೊತೆಗೆ ನಮ್ಮ ಜನಸಾಮಾನ್ಯರಿಗೂ ಸಹ ತಿಳಿಸ್ಬೋದು. ಏಕೈಕ ಉದ್ದೇಶ ಏನಪ್ಪ ಅಂದರೆ ನಮಗೆ ವಿಜ್ಞಾನಿಗಳು 4 ಗೋಡೆಗಳ ಮಧ್ಯದಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಎಷ್ಟೊಂದು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಕೆಲಸವನ್ನು ಮಾಡಿರ್ತಾರೆ. ಆದರೆ ಅವರಿಗೆ ಹೆಚ್ಚು ಒಂದು ಪ್ರಚಾರ ಮನ್ನಣೆ ಯಾವುದೂ ಅವ್ರು ಪಡ್ಕೊಳ್ಳೋದಿಲ್ಲ. ಆದರೆ ಅಂಥದ್ದನ್ನು ನಾವು ಎಲ್ಲರಿಗೂ ಸಹ ನಾವು ತಿಳಿಸ್ಬೇಕು. ವಿಜ್ಞಾನಿಗಳ ಒಂದು ಪರಿಶ್ರಮ ಏನಿದೆ ಅದನ್ನು ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸ್ಬೇಕು. ಹಾಗಾಗಿ ಈಗ ನಮ್ಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿ ವಿ ರಾಮನ್ ಆಗ್ಬೋದು, ಹರಗೋವಿಂದ ಖೋರನ, ಸುಬ್ರಹ್ಮಣ್ಯ ಚಂದ್ರಶೇಖರ್ 3 ಜನ ಮಾತ್ರ ನಮಗೆ ನೊಬೆಲ್ ಪ್ರಶಸ್ತಿಯನ್ನು ನಮ್ಮ ಭಾರತಕ್ಕೆ ತಂದು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ನಾವು ಸಾಕಷ್ಟು ಜನಸಂಖ್ಯೆ ಇದ್ರೂ ಸಹ ನಮ್ಮ ಮೂಲ ವಿಜ್ಞಾನದಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಜೊತೆಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರನ್ನ ಪಟ್ಟಿ ನೋಡಿದಾಗ ಇನ್ನೂ ನಾವು ವಿಜ್ಞಾನದಲ್ಲಿ ಇನ್ನಷ್ಟು ಮೂಲ ವಿಜ್ಞಾನದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ಅಧ್ಯಯನದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು. ಹಾಗಾಗಿ ಮೂಲ ವಿಜ್ಞಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶವೂ ಸಹ ಇದರಲ್ಲಿ. ಈ ಥರ ರೇಖಾಚಿತ್ರವನ್ನು ಬರೆದು ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದ್ರೆ ನಿಮ್ಮ ಒಂದು ರೇಖಾಚಿತ್ರದ ಒಂದು ಆಸಕ್ತಿಯನ್ನು ರೂಢಿಸಿಕೊಂಡು ಅಭಿವೃದ್ಧಿ ಪಡ್ಕೊಂಡು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು, ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರಾ? ಇದ್ದಾರೆ ಸರ್. ನಾನು ಭಾಳ ಕಳೆದ 7-8 ವರ್ಷಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಅದನ್ನು ತಾವು ಸಹ ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರದರ್ಶನ ಸಹ ಮಾಡ್ತಿದ್ದಾರೆ. ಅಂದರೆ ತರಗತಿ ಹಂತದಲ್ಲಿ ಪ್ರಯೋಗಗಳ ಅಂದರೆ ಎಕ್ಸಿಬಿಷನ್ ನಡೆಯುವಂಥ ಸಂದರ್ಭದಲ್ಲಿ ಚಿತ್ರಗಳನ್ನು ಸಹ ಬರೆದು ಅದನ್ನು ಪ್ರದರ್ಶನವನ್ನು ಮಾಡೋದ್ರ ಮೂಲಕ ತಾವು ಸಹ ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ದಿನಾಂಕ 23/2/2025 ಭಾನುವಾರ ಕಲಾಮಂದಿರದ ಸುಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ತಾವು ವಸ್ತು ಪ್ರದರ್ಶನ, ಕಲಾಕೃತಿ ಪ್ರದರ್ಶನ ಮಾಡ್ತಾಯಿದ್ದೀರಾ. ಇದಕ್ಕೆ ತಮಗೆ ಅಭೂತಪೂರ್ವವಾಗಿ ಯಶಸ್ಸು ಸಿಗಲಿ, ಚೆನ್ನಾಗಿ ನಿಮಗೆ ಒಳ್ಳೆಯ ಹೆಸರು ಬರಲಿ, ಮತ್ತು ಚಿತ್ರಗಳಿಂದ ಸಾರ್ವಜನಿಕರು ಚೆನ್ನಾಗಿ ಇನ್ಸ್ಪಿರೇಷನ್ ಸಿಗಲಿ, ಮತ್ತು ಅವರು ಕೂಡ ಚಿತ್ರರಚನೆ ಮಾಡೋಕ್ಕೆ ಅನುಕೂಲ ಆಗಲಿ, ಅವ್ರಿಗೂ ಕೂಡ ಅಭಿವೃದ್ಧಿ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ನನಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಮೈಸೂರು ಸೈನ್ಸ್ ಫೌಂಡೇಶನ್ ಅವರು ವತಿಯಿಂದ ಈ ದಿನ ನಾವು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಉಮಾಕಾಂತ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೃಷ್ಣೇಗೌಡ ಸರ್, ಹಾಗೆ ಮುಖ್ಯ ಅತಿಥಿಗಳಿಗೆ ಪ್ರಸಾದ್ ಸರ್ ಅವರು, ಹಾಗೆ ನಮ್ಮ ಸಂತೋಷ್ ಕುಮಾರ್ ಸರ್, ಹಾಗೆ ಪುರಂದರ್ ಸರ್, ಹಾಗೆ ಮುಖ್ಯಸ್ವಾಮಿ ಸರ್ ಎಲ್ಲರೂ ಸಹ ಭಾಗವಹಿಸಿದ್ದಾರೆ.
ವಿಶೇಷವಾಗಿ ರೇಖಾಚಿತ್ರದ ಮೂಲಕ ವಿಜ್ಞಾನಿಗಳನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಬೇಕು. ಈ ರೀತಿ ವಿಶೇಷವಾದ ರೀತಿಯಲ್ಲಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ಮೈಸೂರು ಸೈನ್ಸ್ ಫೌಂಡೇಶನ್ ಅವರ ವತಿಯಿಂದ ನಿರಂತರವಾಗಿ ನಾವು ಕಳೆದ 4-5 ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ವರ್ಷವೂ ಸಹ ಅವರ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗೆ ವಿಶೇಷವಾದ ಧನ್ಯವಾದಗಳನ್ನು ಮೈಸೂರು ಸೈನ್ಸ್ ಫೌಂಡೇಶನ್ ಅವರಿಗೆ ನಾನು ವೈಯಕ್ತಿಕವಾಗಿ ಅರ್ಪಿಸ್ತೇನೆ. ನಾನು ಇಲ್ಲಿ ಬರೀತಕ್ಕಂಥ ಎಲ್ಲ ಚಿತ್ರಗಳು ಸಹ ಪೆನ್ನಿನಿಂದ ರಚನೆ ಮಾಡಿ ಈ ವರ್ಷನೇ ಬರ್ದಿರ್ತಕ್ಕಂಥದ್ದು ಅವೆಲ್ಲ. ಇದು ಕಳೆದ 5-6 ವರ್ಷಗಳಿಂದನೂ ನಮ್ಮ ಭಾರತೀಯ ವಿಜ್ಞಾನಿಗಳ ಬಗ್ಗೆ ಆಗ್ಲೇನೆ ಅವ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿ ಪ್ರದರ್ಶನವನ್ನ ಮಾಡಿದ್ದು. ಸೊ ಈ ವರ್ಷವೂ ಸಹ ಬೇರೆ ಬೇರೆ ಹೊಸದಾಗಿ ಚಿತ್ರವನ್ನ ಬರೆದು ಅವುಗಳನ್ನು ಸಹ ಇಲ್ಲಿ ಪ್ರದರ್ಶನವನ್ನ ಮಾಡಿದ್ದೇವೆ. ನಿಮ್ಗೆ ಇದು ಎಷ್ಟು ವರ್ಷಗಳಿಂದ ಈ ಅಭ್ಯಾಸ ಇದೆ? ಸೊ 2016ರಿಂದ ಪ್ರತಿ ವರ್ಷ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ದಿನ ಇದೇ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಪ್ರಾರಂಭವನ್ನ ಮಾಡಿದ್ದು. ಸೊ ಅಲ್ಲಿಂದ ನಿರಂತರವಾಗಿ ಮಾಡ್ತಿದೀವಿ ಸರ್. 4-5 ವರ್ಷಗಳಿಂದ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ಇವರು ನಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಸೊ ಹಾಗೆ ಮುಂದುವರಿಸ್ತಾ ಇದ್ದೀನಿ ಸರ್. ಇದುವರೆಗೆ ಎಷ್ಟು ಚಿತ್ರಗಳು ಬರ್ತಿದ್ರಿ? 1000ಕ್ಕೂ ಹೆಚ್ಚು ಚಿತ್ರವನ್ನ ಬರ್ದೀನಿ ಸರ್. 700 ಚಿತ್ರವನ್ನು ಬರೆದು ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದ್ದು, ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಸೊ ಮತ್ತೆ ಈಗ 1000ಕ್ಕೂ ಹೆಚ್ಚು ಚಿತ್ರವನ್ನ ಬರೆದು ಕಳೆದ ವರ್ಷನೇ 1000 ಚಿತ್ರ ಆಗಿದೆ. ಸೊ ಅದನ್ನ ವರ್ಲ್ಡ್ ರೆಕಾರ್ಡ್ಗೆ ಕಳಿಸಿದೀವಿ. ಅದು ಕಂಪ್ಲೀಟ್ ಆಗ್ಬೇಕು ಸರ್, ಪ್ರೊಸೆಸಿಂಗ್ ಅಲ್ಲಿ ಇದೆ. He is the only man in Mysore city. ಈ ಪೇಂಟ್ ಬ್ರಷ್ ಯೂಸ್ ಮಾಡಿ ಪೇಂಟ್ ಮಾಡ್ತಾರೆ. ನಿಮ್ಗೆ ಯಾಕೆ ಇದು ಪೆನ್ನಲ್ಲೇ ಬರಿಬೇಕು ಅನ್ನೋ ಅಂದ್ರೆ ಸರ್, ಇದನ್ನ ನಾವು ಪುಸ್ತಕದ ರೂಪದಲ್ಲೂ ತರ್ಬೋದು. ಆಮೇಲೆ ನಾನು ಪೆನ್ನಲ್ಲಿ ಬರೆಯೋದ್ರಿಂದ ಪೆನ್ಸಿಲ್ ಅಲ್ಲಿ ಬರೆದ್ರೆ ಫ್ಲಾಶ್ ಫೋಟೋ ತೆಗೆದ್ರೆ ಫ್ಲಾಶ್ ಬರ್ತಿತ್ತು, ನೀಟಾಗಿ ಬರ್ತಿರ್ಲಿಲ್ಲ. ಪೆನ್ನಲ್ಲೇ ಬರೆದು ಅದನ್ನ ನನ್ನ ಸ್ನೇಹಿತರಿಗೆ, ನಮ್ಮ ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅದನ್ನ ಶೇರ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಅದನ್ನ ನೋಡ್ತಾ ಇದ್ರು, ಮತ್ತೆ ಅವ್ರ ಬಗ್ಗೆನೂ ತಿಳ್ಕೊತಾ ಇದ್ರು. ನಾನು ಪ್ರತಿದಿನ ನಾನು ಸ್ಟೇಟಸ್ ಅಲ್ಲಿ ಒಬ್ಬ ವಿಜ್ಞಾನಿಗಳ ಚಿತ್ರನ, ಅವ್ರ ಹುಟ್ಟುಹಬ್ಬ ಯಾರ್ದು ಹುಟ್ಟುಹಬ್ಬ ಇರುತ್ತೆ ಆ ವಿಜ್ಞಾನಿಯ ಚಿತ್ರವನ್ನ ನಾನು ಸ್ಟೇಟಸ್ ಹಾಕೋತಾ ಇದ್ದೀನಿ. ಅದನ್ನ ತುಂಬಾ ಜನ ಅದನ್ನ ನೋಡ್ತಾ ಇದಾರೆ, ವಿದ್ಯಾರ್ಥಿಗಳು ನೋಡ್ತಿದ್ದಾರೆ. ಮತ್ತೆ ಬೇರೆ ಬೇರೆ ಗ್ರೂಪ್ಸ್ ಇದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಗ್ರೂಪ್ಸ್ ಅಲ್ಲೂ ನಾವು ಶೇರ್ ಮಾಡ್ತೀವಿ. ಅಲ್ಲೂ ಸಹ ವಿಜ್ಞಾನ ಶಿಕ್ಷಕರು, ವಿಜ್ಞಾನಾಸಕ್ತರು ಅದನ್ನ ನೋಡ್ತಿದ್ದಾರೆ. ಹಾಗಾಗಿ ಅದನ್ನ ಹವ್ಯಾಸವಾಗಿ ಮುಂದುವರಿಸ್ತಾ ಇದೀನಿ. ಇರೋ ಅಂತ ಕೌಶಲ್ಯ ಅಲ್ಲ, ಇದನ್ನ ನೀವು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಕೂಡ ತರಬೇತಿ ಕೊಡ್ತೀವಿ. ಇದನ್ನು ನೋಡಿ ಯಾರು ಇನ್ಸ್ಪೈರ್ ಆಗಿದ್ದೀರಾ? ಅವ್ರಿಗೆ ಟ್ರೈನಿಂಗ್ ನೋಡಿ ಇನ್ಸ್ಪೈರ್ ಆಗಿರೋರು. ಹೌದು ಸರ್, ಈಗ ಕೆಲವು ವಿದ್ಯಾರ್ಥಿಗಳು ನಾವು ಬರಿಬೇಕು ಆತರ ಅಂದ್ಬಿಟ್ಟು ನಾವು ಎಕ್ಸಿಬಿಷನ್ ಮಾಡಿದಾಗ ಅವರು ಚಿತ್ರ ಬರೆದು ಅದನ್ನ ಡಿಸ್ಪ್ಲೇ ಮಾಡ್ತಿದ್ರು ಸರ್. ನೋಡಿ, ಬಳಸಿರ್ತಕ್ಕಂಥದ್ದು ಒಂದೇ ಕಲರ್. ಆ ಕಲರ್ ಅಲ್ಲೇ ಎರಡು ಬೆಳಕಿನ ಆಟ, ಬಹಳ ಮುಖ್ಯವಾಗಿ ಈ ಕೇಶ ವಿನ್ಯಾಸ. ಡಾಟ್ ಪೆನ್ ಅಂದ್ರೆ ಅವರಿಗೆ ಸ್ಕೆಚ್ ಪೆನ್, ಪೆನ್ಸಿಲ್, ಕಲರ್ಸ್ ಏನು ಅವಶ್ಯಕತೆ ಇರೋದಿಲ್ಲ. ಸ್ಕೂಲ್ ನಲ್ಲಿ ಮಕ್ಕಳುಗಳಿಗೆ ಸುಲಭವಾಗಿ ಹೇಳ್ಕೊಡ್ಬಹುದು. ಅವ್ರು ಬಳಸುವಂತ ರೆಗ್ಯುಲರ್ ಪೆನ್ ಅನ್ನೇ ಬಳಸ್ಕೊಂಡು ಅದ್ರಲ್ಲೇನೆ ಕಲಿಬಹುದು. ಹಾಗಾಗಿ ಅವ್ರಿಗೆ ಸ್ಕೆಚ್ ತಗೊಂಡ್ಬನ್ನಿ, ಕಲರ್ಸ್ ತಗೊಂಡ್ ಬನ್ನಿ ಏನೋ ಅಂತ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಸುಲಭವಾಗಿ ನಮ್ಮ ಎಲ್ಲಾ ಮಕ್ಳಿಗೂ ರೀಚ್ ಔಟ್ ಆಗುತ್ತೆ. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಬರುತ್ತೆ ಸರ್. ಈಗ ನನ್ನ ಹತ್ರ ಫ್ರೆಂಡ್ಸ್ ಇದಾರೆ ಅಂದ್ರೆ ತಪ್ಪು ಮಾಡ್ತಾ ಇರ್ತೀವಿ. ನನಗೆ ಫ್ರೆಂಡ್ಸ್ ಯಾರಿಲ್ಲ ಅಂದ್ರೆ ಮಾಡೋ ಕೆಲ್ಸನ ನಿಖರವಾಗಿ ಮಾಡ್ಬೇಕು. ಹಾಗೆ ನಾವು ಪೆನ್ನಲ್ಲೇ ಬರೆಯೋದ್ರಿಂದ ನನ್ಗೆ ಯಾರು ಹೆಲ್ಪ್ ಇರಲ್ಲ. ಸೊ ಕರೆಕ್ಟ್ ಆಗಿ ಚಿತ್ರ ಬರೆದ್ರೆ ಅದು ಸಕ್ಸಸ್ ಆದ್ರೆ ಅದು ಯೂಸ್ಫುಲ್. ಏನಾದ್ರು ಮಿಸ್ಟೇಕ್ ಆದ್ರೆ ಮತ್ತೆ ಎಸಿಬೇಕಾಗತ್ತೆ. ಅದಕ್ಕೆ ಒಂದು ಏಕಾಗ್ರತೆನೂ ಸಹ ಬರುತ್ತೆ. ಇಂತ ಒಂದು ಚಿತ್ರದ ಹಿಂದೆ ಎಷ್ಟು ಪ್ರಯತ್ನಗಳಿರುತ್ತೆ? ಸಮಯ 1.5 ಸತಿ ಕೈ ಹಾಕಿದ್ಮೇಲೆ ಕಂಪ್ಲೀಟ್ ಮಾಡಿದ ಫೋಟೋಗಳು ಯಾವ್ದಾರು ಇದೆಯಾ? ಎಲ್ಲ ಹಾಗೇನೆ, ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮುಗಿಸ್ಬಿಟ್ಟೆ ಒಂದ್ ಚಿತ್ರ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಂದ್ ಚಿತ್ರ ಬರೆದು ಆಮೇಲೆ ಅವ್ರ ಬಗ್ಗೆ 1 hour ಅವರು ಏನೇನು ಸಂಶೋಧನೆ ಮಾಡಿದ್ದಾರೆ ಅದನ್ನ ಕನ್ನಡದಲ್ಲಿ ಅದನ್ನ ಟೈಪ್ ಮಾಡ್ತೀನಿ. ಮತ್ತೆ ಚಿತ್ರ ಬರ್ತೀನಿ. 2+1 3 hours ಪ್ರತಿದಿನ ನಾನು 3 ಗಂಟೆಗಳ ಕಾಲ ವಿಜ್ಞಾನಿಗಳ ಪರಿಚಯ ಮಾಡೋಕ್ಕೋಸ್ಕರ ಕಳೆದ 2016ರಿಂದ ಮಾಡ್ತೀನಿ ಸರ್. 1 or 2 days ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದ್ರೆ ಮಾಡಕ್ಕಾಗಲ್ಲ. ಸೊ ಅದನ್ನು ಹೊರತುಪಡಿಸಿ ಪ್ರತಿದಿನ ಮಕ್ಕಳಿಗೆ ಏನಾದ್ರು ತರಬೇತಿ ಕಾರ್ಯಕ್ರಮ ಆತರ ಏನಾದ್ರು ಮಾಡಿ, ಯಾಕಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಹೆಚ್ಚು ಜನರಿಗೆ ಉಪಯೋಗ ಬರಲಿ, ಅವರು ಕಲೀಲಿ. ಅಂದ್ರೆ ಕೆಲವು ಮಕ್ಕಳಲ್ಲಿ ಇರುತ್ತೆ, ಅದು ಆದಷ್ಟು
ಕಣ್ಣತ್ರ ಇರೋ ನೆರಿಗೆಗಳು ಅದನ್ನ ನಾವು ಸ್ಟೂಡೆಂಟ್ಸ್ಗೆ ಕಣ್ಮೇಲಿದೆ. ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಸೇರ್ತಾರೆ ಅಂತ ಕಡೆ ಇದರ ಪ್ರದರ್ಶನವನ್ನು ಮಾಡ್ತಿದ್ವಿ. ಈಗ ಮಕ್ಕಳ ಸಮಾವೇಶ ಮಾಡಿದ್ರು, ಆ ಸಂದರ್ಭದಲ್ಲಿ ಇದನ್ನ ಡಿಸ್ಪ್ಲೇ ಮಾಡಿದ್ದು. ಈಗ ಗಣಿತೋತ್ಸವ ಕಾರ್ಯಕ್ರಮ ಮಾಡಿದ್ರು, ಅಲ್ಲೂ ಸಹ ಇದನ್ನ ಡಿಸ್ಪ್ಲೇ ಮಾಡಿದ್ದು. ಅಂದ್ರೆ ಟೈಮ್ ಕಡಿಮೆ ಇರುತ್ತೆ, ಅಷ್ಟರಲ್ಲಿ ಇಷ್ಟು ಮಾಹಿತಿನ ತಿಳ್ಕೊಬೇಕು. ಅಥವಾ ಅವ್ರು ಅಟ್ಲೀಸ್ಟ್ ಫೋಟೋ ನೋಡಿದ್ರೆ ಈ ತರ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಈಗ ನೋಡೋದೇ ಜಾಸ್ತಿ ಸರ್. ಕುಳಿತ್ಕೊಂಡ್ ಬರೆದು ಪ್ರಾಕ್ಟೀಸ್ ಮಾಡೋದೆಲ್ಲ ಕಡಿಮೆ. ಅಟ್ಲೀಸ್ಟ್ ಫೋಟೋನ ಐಡೆಂಟಿಫಿಕೇಶನ್ ಮಾಡೋಷ್ಟಾದ್ರೂ ಸ್ವಲ್ಪ ಅವ್ರಿಗೆ ಗೊತ್ತಾಗ್ಲಿ ಅಂತ. ಚಿತ್ರ ನೋಡಿದ ತಕ್ಷಣ ಈ ವ್ಯಕ್ತಿ ಇದೆ ಅಂತ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ನೀವು ಬಾಲ್ ಪೆನ್ ನಲ್ಲಿ ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗೋದಿಲ್ಲ. ಹೌದು, ಫಸ್ಟ್ ಚೆನ್ನಾಗಿದೆ. ಕಪ್ಪಲ್ಲಿರೋದೆಲ್ಲ ಪೆನ್ಸಿಲ್ ಅಂತಾನೆ ಅನ್ಕೊಂಡೆ, ಇದು ಮಾತ್ರ ಅವಾಗ ಗೊತ್ತಾಯ್ತು. ಇದು ಎಸ್ಪೆಷಲಿ ನೋಡಿ, ಇದ್ರೊಳಗೆ ಒಂಥರ ಶೈನಿಂಗ್ ಇದೆ, ಒಂಥರ ಶೈನಿಂಗ್ ಇದೆ ಅದ್ರೊಳಗೆ. ಬನ್ನಿ ಸರ್. ಸರ್ ಬನ್ನಿ. ಇದೆಲ್ಲವೂ ಸಹ ಈ ವರ್ಷ ಹೊಸದಾಗಿ ಪ್ರತಿ ವರ್ಷನೂ ಬರಿತಾ ಇರ್ತೀವಿ. ಅದ್ರ ಜೊತೆ ಅದನ್ನ ನಾವು ಡಿಸ್ಪ್ಲೇ ಮಾಡಿ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ಬೇಕಂತ. ಈಗ ನೀವು ಏನ್ ಹಾಕಿದ್ರೆ ಅದನ್ನ ನಾನು ಸುಮಾರು ಒಂದು 500 ಜನಕ್ಕೂ ಹೆಚ್ಚು ತಲುಪಿಸಿದ್ದೀನಿ. ಬಟ್ ಬರುವವರು ಎಷ್ಟು ಮಂದಿ ನೋಡ್ಬೇಕು. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಯಾರು ಆಸಕ್ತಿ ಇರ್ತಾರೆ ಅವರು ಬಂದ್ರೆ ನೀವು ಇಷ್ಟೆಲ್ಲ ತುಂಬಾ ಕಷ್ಟಪಟ್ಟು ಬರೆದು ಬಿಟ್ಟವು, ಇದೊಂದನ್ನ ಮಾತ್ರ ನೀವು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡ್ಬೇಕಾಯ್ತು, ಹೆಸರು ಬರೋದಕ್ಕೋಸ್ಕರ. ಇಲ್ಲ, ಇದು ಕೆಳಗಡೆ ನನ್ನ ಫೋಟೋದೆಲ್ಲ ಇರ್ಬೇಕಾಗಿತ್ತು ಅಂತ ಮಾಡ್ಬೋದು. ಅಲ್ಲ, ಅದು ಕೆಳಗಡೆ ಮಾಡ್ಬೋದು. ಇಲ್ಲಿ ಬರೆಯೋದು ಅಂತನಾ? ಅಂದ್ರೆ ಈ ತರ ಡಿಸ್ಪ್ಲೇ ಮಾಡಿದಾಗ ಒಂದು ಪೇಜ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸರ್. ಅವ್ರದ್ದು ಡೇಟ್ ಬಯೋಡೇಟಾನೆ ಒಂದು ಪೇಜ್ ಓದಷ್ಟು ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ತರ ಡಿಸ್ಪ್ಲೇ ಮಾಡ್ತೀವಿ. ಅದೇನಾಗುತ್ತೆ ಅಂದ್ರೆ ರೈಟಿಂಗ್ಸ್ ಇದೆಯಲ್ಲ ಎಲಿಜಿಬಲ್ ಅಲ್ಲ, ಮತ್ತೆ ಫೋಟೋಗೆ ಕಷ್ಟಪಟ್ಟು ಬರೆದ್ಬಿಟ್ಟು ಇದೊಂದನ್ನ ಹೀಗೆ ಮಾಡಿದಾಗ ಇದಾಗುತ್ತೆ ಅಂತ. ನೀವು ಟೈಪ್ ಮಾಡಿ ಪ್ರಿಂಟ್ ಮಾಡಿಸಿ ಸ್ವಲ್ಪ ಅಂದ್ರೆ ಸರ್ ನಾವು ರಿಮೂವಬಲ್ ಮಾಡ್ಕೋತೀನಿ, ಯಾಕಂದ್ರೆ ಸರಿ ಮುಂದೆ ಮಾಡ್ತಿರಲ್ಲ. ಬನ್ನಿ ಸರ್. ಇದನ್ನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿರುವಂತಹ ಡಾಕ್ಟರ್ RS ಉಮಾಕಾಂತ್ ಸರ್ ಅವರು, ಇವರು ಪ್ರಾಧ್ಯಾಪಕರು, ರೇಷ್ಮೆ ವಿಜ್ಞಾನ ವಿಭಾಗ, ಮಾನಸ ಗಂಗೋತ್ರಿ, ಮೈಸೂರು. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಬಂದು ನಮ್ಮ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣೇಗೌಡ ಸರ್ ಅವರು ವಹಿಸಿದ್ದಾರೆ. ಅವರಿಗೆ ನಮ್ಮ ಈ ತರಹ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಬಂದ್ರೆ ಅವರೇನೆ. ಕಳೆದ 4-5 ವರ್ಷಗಳಿಂದ ನಮಗೆ ಇದೇ ರೀತಿಯ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವ್ರು ಯಾವಾಗಲೂ ಸಹ ನಮಗೆ ನಿರಂತರ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ನಮ್ಮ ಈ ಒಂದು ಮೈಸೂರು ಸೈನ್ಸ್ ಫೌಂಡೇಶನ್ನ ಕೋಶಾಧ್ಯಕ್ಷರು
ಬಹಳಷ್ಟು ಕಾರ್ಯಕ್ರಮಗಳನ್ನ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಮಾಡಿದರೆ ಅವಾಗ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲೆಲ್ಲ ಅವರು ನೋಡ್ತಾ ಇದ್ದೆ. ಬಟ್ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ. ಸೊ ಹಾಗೆ ನಮ್ಮ MGN ಪ್ರಸಾದ್ ಸರ್ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ನಿವೃತ್ತ ಪ್ರಾಂಶುಪಾಲರು ಹಾಗೆ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನಲ್ಲಿ ಸದಸ್ಯರಾಗಿರುವಂತಹ ಪುರಂದರ್ ಸರ್ ಅವರು ಸಹ ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಈಗ ಕಳೆದ ಗಣಿತೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ಸಾಹದಿಂದ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಮೈಸೂರು ಒಂದು ಗಣಿತೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಸಂತೋಷ್ ಕುಮಾರ್ ಸರ್ ಅವರು, ಅವ್ರ ಜೊತೆ ಇಡೀ ಮೈಸೂರು ಸೈನ್ಸ್ ಫೌಂಡೇಶನ್ ಜೊತೆಲಿದೆ. ಅದರಲ್ಲಿ ಅವರು ಒಂದು ಪ್ರಮುಖವಾಗಿ ಪಾತ್ರವನ್ನು ಮಾಡಿದ್ರು. ಸೊ ಹಾಗೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ನಮಗೆ ಸಂತೋಷ. ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಇನ್ನು ಮೈಸೂರು ಸೈನ್ಸ್ ಫೌಂಡೇಶನ್ ಇನ್ನು ಇತರೆ ಸದಸ್ಯರು ಆಗಮಿಸಬೇಕು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ನಮ್ಮ ಸ್ನೇಹಿತರು ನಿರಂಜನ್ ಸರ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ನಮ್ಮ ಶಿಕ್ಷಕ ಮಿತ್ರರು ಈ ತರ ನಾನು ಗ್ಯಾಲರಿನಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನನಗೆ ಬಹಳಷ್ಟು ಹೆಲ್ಪ್ ಮಾಡೋದು ನಮ್ಮ ಮುತ್ಸ್ವಾಮಿ ಸರ್ ಅವರು. ಅವರು ಗಣಿತ ಆಸಕ್ತರು, ಜೊತೆಗೆ ಮುಕ್ತಗ ಕವಿಗಳು. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ನಮ್ಮ ಆದಿತ್ಯ ಲೋಕೇಶ್ ಸರ್ ಅವರು ಸಹ ಕಾರ್ಯಕ್ರಮವನ್ನ ಬಂದಿದ್ದಾರೆ. ಹಾಗೆ ಎಲ್ಲ ಮಾಧ್ಯಮದ ಮಿತ್ರರು ಬಂದಿದ್ದಾರೆ, ಎಲ್ಲರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅವರು ನಮ್ಮ ಈ ಕಾರ್ಯಕ್ರಮವನ್ನ ಎಲ್ಲ ಜನರಿಗೂ ತಲುಪಿಸ್ಬೇಕು ಅನ್ನೋ ಕಾರಣದಿಂದ ಒಂದು ಎಲ್ಲ ವಿಡಿಯೋ ಅದನ್ನು ಸಹ ಮಾಡ್ತಿದ್ದಾರೆ. ಅವರಿಗೆ ವಿಶೇಷವಾಗಿ ಮೈಸೂರು ಸೈನ್ಸ್ ಫೌಂಡೇಶನ್ ಇಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವ್ರಿಗೂ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹ ನಾವು ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಡಾಕ್ಟರ್ RS ಉಮಾಕಾಂತ್ ಸರ್ ಅವರು, ಉಪನ್ಯಾಸಕ ಪ್ರಾಧ್ಯಾಪಕರು, ಮಾನಸ ಗಂಗೋತ್ರಿ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ಇವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೈಸೂರು ಸೈನ್ಸ್ ಫೌಂಡೇಶನ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ UG ಮೋಹನ್ ಕುಮಾರ್ ಆರಾಧ್ಯ ಇವರು ಕೂಡ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಹವ್ಯಾಸಿ ಕಲಾವಿದರು ಅಂತ ಈ ವಸ್ತು ಪ್ರದರ್ಶನಕ್ಕೆ ಬಂದ ಮೇಲೆ ನನಗೆ ಗೊತ್ತಾಯಿತು. ನಿಜವಾಗ್ಲೂ ಅವರಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಟ್ಯಾಲೆಂಟ್ ಇದೆ, ಕೌಶಲ್ಯ ಇದೆ. ಸೊ ಅವರು ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಯಲ್ಲಿ ತಮ್ಮ ಬಿಡುವಿನ ಸಮಯದಲ್ಲಿ ಅವರ ಈ ಕೌಶಲ್ಯವನ್ನು ಈ ಬರವಣಿಗೆ ರೂಪದಲ್ಲಿ ಅಂದರೆ ಚಿತ್ರಕಲೆಗಳ ಮೂಲಕ ಅವರು ಈ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೈಸೂರು ಸೈನ್ಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಅವರು ಈ ಚಿತ್ರಕಲಾ ಪ್ರದರ್ಶನವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಿಜವಾಗ್ಲೂ ನಮಗೊಂದು ಹೆಮ್ಮೆಯ ಸಂಗತಿ. ನನಗೆ ಆ್ಯಕ್ಚುಲಿ ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಆದರೂ ಇದು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆಗೆ ಕರೆದಾಗ ನಾನು ತುಂಬ ಸಂತೋಷವಾಗಿ ಒಪ್ಕೊಂಡು ಬಂದಿದ್ದೀನಿ. ಆಮೇಲೆ ಇಲ್ಲಿ ಅವರು ಬರೆದಿರುವಂಥ ಚಿತ್ರಕಲೆ, ವಿವಿಧ ವಿಜ್ಞಾನಿಗಳ ಚಿತ್ರಕಲೆಗಳನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ಯಾಕಂದರೆ ಇದು ನಿಜವಾಗ್ಲೂ ಎಲ್ಲರ ಕೈಲೂ ಮಾಡೋಕ್ಕಾಗದೇ ಇರುವಂಥ ಒಂದು ಸಾಧನೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಕೌಶಲ್ಯ ಬೇಕು. ಯಾಕಂದರೆ ಎಲ್ಲರೂ ಪೇಂಟ್ ಯೂಸ್ ಮಾಡ್ತಾರೆ, ಪೆನ್ಸಿಲ್ ಸ್ಕೆಚ್ ಮಾಡ್ತಾರೆ. ಅದನ್ನೆಲ್ಲ ನೋಡಿದ್ರೆ ಇವರು ಬರೀ ಒಂದು ಬಾಲ್ ಪೆನ್ನಿಂದ ಒಂದು ವಿಜ್ಞಾನಿಯ ಚಿತ್ರನ ಬರೆದಿದ್ದಾರೆ. ಇದರಲ್ಲಿ ಸಾಕಷ್ಟು ಸಮಯ ಬೇಕು ಮತ್ತು ಕೌಶಲ್ಯ ಬೇಕು. ಈ ಕೌಶಲ್ಯ ಇದ್ರೆ ಮಾತ್ರ ಇದು ಮಾಡೋಕ್ಕಾಗೋದು. ಆಮೇಲೆ ವಿಜ್ಞಾನಿಗಳ ಬಗ್ಗೆ ಒಂದು ಪರಿಚಯ, ಕಿರು ಪರಿಚಯ ಕೂಡ ಮಾಡ್ತಾರೆ. ಸೊ ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಒಂದು ಮೋಟಿವೇಶನ್ ಸಿಗುತ್ತೆ. ಅವರು ಕೂಡ ಈ ರೀತಿ ಬರಿಬೇಕಾಗುತ್ತೆ. ಆಮೇಲೆ ವಿಜ್ಞಾನಿಗಳ ಸಾಧನೆಗಳನ್ನ ನೋಡಿ ಅವ್ರಿಗೂ ನಾನು ಈ ರೀತಿ ಆಗಬೇಕು ಅನ್ನೋ ಒಂದು ಹವ್ಯಾಸ ಬೆಳೆಸ್ಕೋಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ. ಸೊ ಇದೊಂದು ಒಳ್ಳೆಯ ಪ್ರಯತ್ನ. ಮೈಸೂರು ಸೈನ್ಸ್ ಫೌಂಡೇಶನ್ನು ಯಾವಾಗಲೂ ಇಂತಹ ಈ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. ಹಾಗೂ ನನಗೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೈಸೂರು ಸೈನ್ಸ್ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರು ಕೃಷ್ಣೇಗೌಡ ಸರ್ ಅವರು ಮತ್ತೆ ಎಲ್ಲ ಪದಾಧಿಕಾರಿ MSF ಪದಾಧಿಕಾರಿಗಳು ಸನ್ಮಾನವನ್ನ, ಗೌರವವನ್ನ ಸಮರ್ಪಿಸಬೇಕು ಅಂತ ಸನ್ಮಾನ.
ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂತಹ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ಕೋಶಾಧ್ಯಕ್ಷರಾಗಿರುವಂತಹ MGN ಪ್ರಸಾದ್ ಸರ್ ಅವರು ನಮ್ಮೆಲ್ಲರನ್ನು ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಬೋದು. ಸೈನ್ಸ್ ಫೌಂಡೇಶನ್ ವತಿಯಿಂದ ಮೈಸೂರಿನ ಈ ಕಲಾಮಂದಿರದ ಸುಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿದಂಥ ಡಾಕ್ಟರ್ RS ಉಮಾಕಾಂತ್, ಅಧ್ಯಾಪಕರು, ರೇಷ್ಮೆ ವಿಜ್ಞಾನ ವಿಭಾಗ, ಮನಸ್ಸು ಗಂಗೋತ್ರಿ, ಹಾಗೂ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನ ಅಧ್ಯಕ್ಷರು ಶ್ರೀ ಕೃಷ್ಣಗೌಡರು ಮತ್ತು ಕಾರ್ಯದರ್ಶಿಗಳಾದ GP ಸಂತೋಷ್ ಕುಮಾರ್ ಅವರು, ಸದಸ್ಯರಾದಂಥ ಶ್ರೀಯುತ ಪುರಂದರ್ ಅವರು, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ UG ಮೋಹನ್ ಕುಮಾರ್ ಆರಾಧ್ಯರವರು ಈ ಒಂದು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಈ ದಿನ ಮಾಡಿದ್ದಾರೆ. ಶ್ರೀ UG ಮೋಹನ್ ಕುಮಾರ್ ಆರಾಧ್ಯ ಅವರು 2016ರಿಂದ ಈ ಒಂದು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದು, ಸಾವಿರಾರು ಚಿತ್ರಗಳನ್ನು ಪೆನ್ನಿನ ಮುಖಾಂತರ ಈ ರೀತಿಯಲ್ಲಿ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದ ಒಂದು ಕೀರ್ತಿಗೆ ಭಾಜನರಾಗಿದ್ದಾರೆ. ಇದೇ ರೀತಿ ಅವರಿಗೆ ವಿಶ್ವ ಮನ್ನಣೆ ಕೂಡ ದೊರಕಲಿ ಅಂತ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಅವರಿಗೆ ಶುಭ ಹಾರೈಕೆಗಳನ್ನು ಮಾಡ್ತಾ, ಈ ಒಂದು ಈ ಪ್ರದರ್ಶನ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಕಲಾಕೃತಿಗಳನ್ನು ನೋಡಿದಾಗ ಅದರಲ್ಲಿ ಒಂದೊಂದು ಕೂಡ ಒಂದೊಂದು ವೈವಿಧ್ಯವನ್ನ ತೋರಿಸುತ್ತೆ. ಅದು ಕೂದಲಿನ ವಿನ್ಯಾಸ, ಆ ಕೋಟಿನ ವಿನ್ಯಾಸ, ನೆರಳು ಬೆಳಕಿನ ಒಂದು ವಿನ್ಯಾಸ, ಕೇವಲ ಒಂದೇ ಒಂದು ಬಣ್ಣವನ್ನು ಬಳಸಿ ಇಷ್ಟೊಂದು ಪರಿಣಾಮಕಾರಿಯಾಗಿ ಚಿತ್ರವನ್ನು ಬರೀಬೋದು ಅಂತಕ್ಕಂಥದ್ದು ಒಂದು ಚಿತ್ರಕಲಾ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗುತ್ತೆ. ಮತ್ತು ನಾವು ಲೂಯಿಸ್ ಬ್ರೈಲ್ ಬಗ್ಗೆ ಕೇಳಿದ್ದೀವಿ, ಬ್ರೈಲ್ ಲಿಪಿಯನ್ನ ನೋಡಿದ್ದೇವೆ. ಅವರು ಹೇಗಿದ್ದಾರೆ ಅನ್ನೋ ಆ ಚಿತ್ರವನ್ನ ಇಲ್ಲಿ ನೋಡ್ಬೋದು. ಐನ್ಸ್ಟೈನ್ ಯಾವ ರೀತಿ ಇದ್ದ, ನ್ಯೂಟನ್ ಯಾವ ರೀತಿ ಇದ್ದ, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಭಾರತೀಯ ವಿಜ್ಞಾನಿಗಳು, ವಿದೇಶಿ ವಿಜ್ಞಾನಿಗಳು, ಪ್ರತಿಯೊಬ್ಬರ ಚಿತ್ರಗಳು ಕೂಡ ಇಲ್ಲಿವೆ. ಈ ಒಂದು ಪ್ರಯತ್ನಕ್ಕೆ UG ಮೋಹನ್ ಕುಮಾರ್ ಆರಾಧ್ಯರವರಿಗೆ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪ್ರದರ್ಶನ ಆಗಿದೆ ಈ ಚಿತ್ರಗಳು ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನಲ್ಲಿ ನಡೆದಂಥ ಒಂದು ಸೈನ್ಸ್ ಫೆಸ್ಟ್, ಮ್ಯಾಥ್ಸ್ ಫೆಸ್ಟ್ ಇವುಗಳಲ್ಲೂ ಕೂಡ ಇವು ಪ್ರದರ್ಶಿತವಾಗಿದೆ. ಈ ದಿನ ಸಂಜೆವರೆಗೂ ಇದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ವಿದ್ಯಾರ್ಥಿಗಳು, ಮೈಸೂರಿನ ವಿದ್ಯಾರ್ಥಿಗಳೆಲ್ಲ ಬಂದು ಇದರ ಉಪಯೋಗವನ್ನು ಪಡೀತಾ ಇದ್ದಾರೆ. ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಮತ್ತೊಮ್ಮೆ UG ಮೋಹನ್ ಕುಮಾರ್ ಆರಾಧ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಶುಭ ಹಾರೈಕೆಗಳು. ಥ್ಯಾಂಕ್ ಯು. ಮೊದಲ ಬಾರಿ ಅಲ್ಲ, ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮೋಹನ್ ಕುಮಾರ್ ಆರಾಧ್ಯರು. ಇಂಥ ಒಂದು ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರತಕ್ಕಂಥ ನಮ್ಮ ಸರ್ ಉಮಾಕಾಂತ್ ಸರ್, ಪ್ರೊಫೆಸರ್, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ರೇಷ್ಮೆ ಇಲಾಖೆ, ಮೈಸೂರು ಯೂನಿವರ್ಸಿಟಿ, ಹಾಗೂ ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನ ಖಜಾಂಚಿ ಆಗಿರ್ತಕ್ಕಂಥ MGN ಪ್ರಸಾದ್ ಸರ್, ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ಅವರೇ, ಮತ್ತು ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನ ಅಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಸಂತೋಷ್ ಕುಮಾರ್ ಸರ್ ಜೊತೆಯಲ್ಲೇ ಅವರ ಕೃಷ್ಣಗೌಡ ಸರ್, ಹಾಗೆಯೇ ಮೋಹನ್ ಕುಮಾರ್ ಆರಾಧ್ಯರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು. ಈ ಕಾರ್ಯಕ್ರಮ ನಿಜವಾಗಿ ಕೂಡ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೇರ ಪರಿಣಾಮವನ್ನು ಬೀರುವಂತಹ ಒಂದು ಅಭೂತಪೂರ್ವವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂದ್ರೆ ವಿಜ್ಞಾನಿಗಳನ್ನ ಎಷ್ಟೋ ಬಾರಿ ಥಿಯರಿನಲ್ಲಿ ಪುಸ್ತಕದಲ್ಲಿ ಓದಿರ್ತಾರೆ, ಹೆಸರು ಕೇಳಿರ್ತಾರೆ, ಅವ್ರು ಯಾರೋ ಅನ್ನೋ ಪರಿಚಯ ಕೂಡ ನೋಡೇ ಇರೋದಿಲ್ಲ ವಿದ್ಯಾರ್ಥಿಗಳು. ಆ ವಿಜ್ಞಾನಿಗಳ ಮುಖ, ಭಾವನೆ ಮತ್ತು ಅವರ ರೀತಿ ನೀತಿಗಳನ್ನ ಚಿತ್ರದ ಮೂಲಕ ಆದರೂ ನೋಡಿದಾಗ ಅವರಿಗೆ ಓ, ಈ ವಿಜ್ಞಾನಿ ಹೀಗಿದ್ರ, ಹಾಗಿದ್ದಾರೆ, ನಾನು ಹಾಗಾಗಬೇಕು, ಮತ್ತೆ ಅವರ ಸಾಧನೆಗಳೇನು ಅನ್ನೋದನ್ನು ಕೂಡ ಅದರಲ್ಲಿ ಸೂಚಿಸಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಿನಲ್ಲೂ ಕೂಡ
ತಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ತುಂಬ ಅದ್ಭುತವಾದಂತಹ ಒಂದು ಅವಕಾಶ ಈ ಚಿತ್ರಕಲಾ ಪ್ರದರ್ಶನದಿಂದ ಆಗ್ತಾ ಇದೆ. ಈ ಚಿತ್ರಕಲಾ ಪ್ರದರ್ಶನವನ್ನು ಪ್ರಾರಂಭ ಮಾಡಿ ಬಹಳ ವರ್ಷಗಳಿಂದ ತಮ್ಮ ಸಾಧನೆಯನ್ನು ಮಾಡ್ತಾ ಬಂದಿರತಕ್ಕಂಥ ಮೋಹನ್ ಕುಮಾರ್ ಆರಾಧ್ಯರು ಈಗಾಗಲೇ ಹೇಳಿದ ಹಾಗೆ ಅವರು ಏಷ್ಯನ್ ರೆಕಾರ್ಡ್ಸು ಮತ್ತು ಎಲ್ಲ ಸಾಧನೆಗಳನ್ನು ಮುಂದೆ ತರ್ತಾ ಇದ್ದಾರೆ. ವರ್ಲ್ಡ್ ರೆಕಾರ್ಡಲ್ಲೂ ಕೂಡ ಅವರು ಪ್ರದರ್ಶನಕ್ಕೆ ಈಗಾಗಲೇ ಅದನ್ನು ಸೂಚಿಸಿದ್ದಾರೆ. ಆದರೂ ಅಂಡರ್ ಪ್ರೋಗ್ರೆಸ್ ಅಂತ ಹೇಳಿದ್ರು. ಹೀಗೆ ಅವರು ಮತ್ತಷ್ಟು ಬೆಳೆಯಲಿ. ಇದರಿಂದ ನಮ್ಮ ವಿಜ್ಞಾನ ಸಂಸ್ಥೆ, ನಮ್ಮ ಮೈಸೂರು ಸೈನ್ಸ್ ಫೌಂಡೇಶನ್ನಿಂದಾಗಿ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಆ ವಿಜ್ಞಾನದ ಅವೇರ್ನೆಸ್ ಅನ್ನೋದು ಮೂಡಿಬರಬೇಕು, ಪ್ರತಿಯೊಬ್ಬರಲ್ಲೂ ಪ್ರಚೋದನೆ ಬರಬೇಕು. ಇದು ದೇಶಕ್ಕೆ ಮತ್ತು ಜಗತ್ತಿಗೆ ಕೊಡುಗೆಯಾಗಬಲ್ಲದು ಮುಂದೆ ಅಂತ ಹೇಳಿ ನಾನು ಅವರಿಗೂ ಹಾರೈಸುತ್ತಾ ಎಲ್ಲ ಒಳ್ಳೆಯದಾಗಲಿ ಅಂತ ಮೋಹನ್ ಕುಮಾರ್ ಆರಾಧ್ಯರಿಗೆ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನೊಂದು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಸ್ ಉಮಾಕಾಂತ್ ಸರ್ ಅವರೇ, ಮೈಸೂರು ಸೈನ್ಸ್ ಫೌಂಡೇಶನ್ನ ಖಜಾಂಚಿಗಳು, ನನ್ನ ಆತ್ಮೀಯ ಗೆಳೆಯ ಮತ್ತು ಜೊತೆಯಲ್ಲಿ ಓದಿದಂಥವರು, ಜೊತೆಯಲ್ಲಿ ಟೀಚರ್ ಆದಂಥವರು, ನನಗೆ ಅವರು KPSC ಮುಖಾಂತರ ಆಯ್ಕೆಯಾಗಿ ಸಾರಿಗೆ ಇಲಾಖೆಯಲ್ಲಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ನಾವಿಬ್ಬರು 24ನೇ ಇಸ್ವಿನಲ್ಲಿ ನಿವೃತ್ತರಾದಂಥ ನಮ್ಮ ಸ್ನೇಹಿತರಾದಂಥ MGN ಪ್ರಸಾದ್ ಅವರೇ, ಮೈಸೂರು ಸೈನ್ಸ್ ಫೌಂಡೇಶನ್ನ ಹೃದಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದಕ್ಕೆ ಸಂಪೂರ್ಣ ಶಕ್ತಿಯನ್ನು ಕೊಡ್ತಾ ಇರತಕ್ಕಂಥವರು ಹಾಗೂ ಅದರ ಚಲನ ಮತ್ತು ಅದಕ್ಕೆ ಪ್ಲ್ಯಾನಿಂಗು ಮತ್ತೊಂದು ಎಲ್ಲವನ್ನೂ ಕೂಡ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡತಕ್ಕಂಥದ್ರಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಳ್ಳೋ ಜೊತೆಗೆ ಇಡೀ ಕುಟುಂಬವನ್ನೇ ಮೈಸೂರು ಸೈನ್ಸ್ ಫೌಂಡೇಶನ್ನ ಅಭಿವೃದ್ಧಿಯಲ್ಲಿ, ಬೆಳವಣಿಗೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಆದಂಥ ಶ್ರೀ GB ಸಂತೋಷ್ ಕುಮಾರ್ ಅವರೇ, ಹಾಗೆ ನನಗೆ ಸಹೋದ್ಯೋಗಿಗಳು ಹೌದು, ನನಗೆ ಪ್ರಾಂಶುಪಾಲರು ಕೂಡ ಹೌದು, ಹಿತೈಷಿಗಳು ಕೂಡ ಹೌದು. ಜೊತೆಯಲ್ಲಿ ನಾವು ಪಾಂಡವಪುರದಲ್ಲಿ ಕೆಲಸ ಮಾಡಿದ್ವು, ನಮಗೆ ಪ್ರಾಂಶುಪಾಲರಾಗಿದ್ದರು. ಅನಂತರ ಅವರು ಹೊರಗಡೆ ಇದನ್ನು ವರ್ಗಾವಣೆಗೊಂಡು ಮತ್ತು ಬೇರೊಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಒಳ್ಳೆಯ ಹೆಸರನ್ನು ಗಳಿಸಿದಂಥವರು, ಸದಾ ಒಳ್ಳೆಯದನ್ನು ಚಿಂತನೆ ಮಾಡತಕ್ಕಂಥವರು, ಒಳ್ಳೆಯದನ್ನು ಬಯಸತಕ್ಕಂಥವರು ಶ್ರೀ ಪುರಂದರ್ ಸರ್ ಅವರೇ. ನಮ್ಮ ಆರಾಧ್ಯ ಸರ್ ಅವರು ಹೇಳುವಂಥ ಸಂದರ್ಭದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡು ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡನ್ನು ಮಾಡಿಸ್ತಂಥವ್ರೆ ನಾವು ಅಂತ. ಇಲ್ಲ, ಅವ್ರ ಕೆಲಸ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಆಗಲಿಕ್ಕೆ ಕಾರಣಕರ್ತ. ನಾವು ಸುಮ್ಮನೆ ನಮ್ಮ ಕ್ಯಾಲೆಂಡರ್ ಶಿವಕುಮಾರ್ ಸರ್ ನಾವು ಹೇಳ್ತಾರೆ ಯಾವಾಗಲೂ ಒಂದು ಮಾತು, ನಾವು ತೋಳು ಮರಗಳಿದ್ದಾಗೆ ಅಂತ. ಈ ಕಡೆ ಹೋಗಿ ಒಳ್ಳೆಯದಾಗಿ ಹೋಗೋ ದಾರಿ ಈ ಕಡೆ ಇದೆ ಅಂತ ಹೇಳಿ ತೋರಿಸುವ ಹಾಗೆ ಮಾರ್ಗಸೂಚಿ ಹೇಗಿರ್ತದೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದಷ್ಟೇ. ಕ್ಯಾಲೆಂಡರ್ ಶಿವಕುಮಾರ್ ಸರ್ ಅವ್ರನ್ನ ನಾವು ನೆನ್ಕೋಬೇಕು. ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಯವ್ರೂ ಕೂಡ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅವರು 109 ವರ್ಷ 11 ವರ್ಷ ಏನು ಬದುಕಿದ್ರು. ಮತ್ತು ಅವರು ಮಾಡಿದಂಥ ಧರ್ಮ ಕಾರ್ಯಗಳೆಲ್ಲವನ್ನು ಕೂಡ ಪರಿಗಣಿಸಿ ಇಡೀ ವರ್ಲ್ಡ್ಗೆ ಅಂಥವ್ರು ಮತ್ತೊಬ್ರು ಇಲ್ಲ ಅಂತ ಹೇಳಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗಲಿಕ್ಕೆ ಶ್ರೀ ಕುಮಾರ್ ಅವರು ಪ್ರಯತ್ನ ಮಾಡಿದ್ದು. ಎಲ್ಲವನ್ನು ಅವರ ಕೆಲಸ ಕಾರ್ಯಗಳೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ಅದಕ್ಕೆ ತಗಲ್ತಕ್ಕಂಥ ಖರ್ಚು ವೆಚ್ಚವನ್ನು ಕೂಡ ಎಲ್ಲ ತಾವೇ ಭರಿಸಿ ಅನಂತರ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಹೆಸರು ಸೇರ್ಪಡೆ ಆಗಲಿಕ್ಕೆ ಕಾರಣಕರ್ತರಾದರು. ಅವರೇ ನನಗೆ ಇನ್ಸ್ಪೈರ್ ಆಗಲಿಕ್ಕೆ ಕಾರಣ. ಯಾಕೆಂದರೆ ಅವರು ನಾವಿಬ್ಬರು ವಿಜ್ಞಾನ ಪರಿಷತ್ನಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದಂಥವರು. ಹಾಗಾಗಿ ನಮ್ಮ ಮೋಹನ್ ಕುಮಾರ್ ಸರ್ ಅವರ ವಿಷಯವನ್ನು ಅವ್ರ ಜೊತೆ ಪ್ರಸ್ತಾಪ ಮಾಡಿದೆ. ಒಬ್ಬ ಶಿಕ್ಷಕ ಇವತ್ತಿನ ದಿನದಲ್ಲಿ ಗೊತ್ತಿದೆ ನಿಮಗೆ, 108 ದಾರಿಗಳು ಹಣ ಸಂಪಾದನೆ ಮಾಡಲಿಕ್ಕೆ ಟ್ಯೂಷನ್ ಇರ್ಬೋದು, ಮತ್ತೊಂದಿರ್ಬೋದು,
ಅದೆಲ್ಲವನ್ನು ಮಾಡಿ ಜೀವನ ಸಾಗಿಸ್ತಾ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ನಮ್ಮ ಮೋಹನ್ ಕುಮಾರ್ ಆರಾಧ್ಯರು ಬರುವ ವೇತನದಲ್ಲೇ ಇವೆಲ್ಲವನ್ನು ಮಾಡಿಕೊಂಡು ತಮ್ಮ ಸಮಯವೆಲ್ಲವನ್ನು ಕೂಡ ತಮ್ಮ ಮಕ್ಕಳ ಶಿಕ್ಷಣಕ್ಕಿಂತನೂ ಮಿಗಿಲಾಗಿ ಈ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಅವರು ಅಪರೂಪದ ವ್ಯಕ್ತಿ. ಯಾಕೆಂದರೆ ಇಂಥವರು ಸಮಾಜಕ್ಕೆ ಆಸ್ತಿ. ಗಾಂಧಿ ಏನೆಲ್ಲ ಹೋರಾಟ ಮಾಡಿ, ಸತ್ಯಾಗ್ರಹ ಮಾಡಿ, ಉಪವಾಸ ಮಾಡಿ ಸ್ವತಂತ್ರ ತರತಕ್ಕಂಥ ನಿಟ್ಟಿನಲ್ಲಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡ್ರಲ್ಲ, ಆ ರೀತಿಯಲ್ಲಿ ಈ ಚಿತ್ರಕಲೆಗಾಗಿ ತಮ್ಮ ಇಡೀ ಜೀವಮಾನವನ್ನೇ ಮುಡುಪಿಟ್ಟಿರ್ತಕ್ಕಂಥವರು ಮೋಹನ್ ಕುಮಾರ್ ಆರಾಧ್ಯರು. ಯಾವಾಗಲೂ ಒಂದು ಒಳ್ಳೆಯ ಕೆಲಸ, ಒಂದು ಆವರೇಜ್ ಕೆಲಸ, ಒಂದು ಎಕ್ಸಲೆಂಟ್ ಕೆಲಸ ಆಗಬೇಕು ಅಂತಂದರೆ ಅವ್ರು ತೋರ್ತಕ್ಕಂಥ ಕನ್ಸಿಸ್ಟೆನ್ಸಿ ಇನ್ ದಟ್ ಫೀಲ್ಡ್ ಅಂತ ಹೇಳ್ತಾರೆ. ಹಾಗೆ ಈ ಚಿತ್ರಕಲೆಯಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಶಿಕ್ಷಕ ವೃತ್ತಿಯನ್ನು ಅರ್ಥಪೂರ್ಣವಾಗಿ ಮುನ್ನಡೆಸ್ಕೊಂಡು ಸಮಾಜಕ್ಕೆ ಒಂದು ಆಸ್ತಿಯಾಗಿ ಇರತಕ್ಕಂಥವರು ಶ್ರೀ ಮೋಹನ್ ಕುಮಾರ್ ಆರಾಧ್ಯರು. ಮುಂದಿನ ದಿನಗಳಲ್ಲಿ ನಾನು ಡಾಕ್ಟರ್ ಶಿವಕುಮಾರ್ ಸರ್ ಅವ್ರ ಜೊತೆಯಲ್ಲಿ ನಾನು ಈ ವಿಷಯ ಬಗ್ಗೆ ಮೊನ್ನೆ ಕೂಡ ಮಾತನಾಡಿದೆ. ಅವರು ಹೇಳಿದ್ದಾರೆ ಪ್ರಯತ್ನ ಇದಾಗಲಿಲ್ಲ, ನಮ್ಮ ಅಶೋಕ್ ಕುಮಾರ್ ಅವರು ಅದನ್ನು ಕಂಪೈಲ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಬೇರೆಯವ್ರ ಮುಖಾಂತರ ಕಂಪೈಲ್ ಮಾಡಿಸಿ ಮಾಡಿಡತಕ್ಕಂಥ ಕೆಲಸ ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆಗಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ. ಮುಂದಿನ ತಲೆಮಾರಿಗೆ ಇದು ಪ್ರಸಾರ ಆಗಬೇಕು, ಹರಿದು ಹೋಗಬೇಕು. ಯಾರಾದರೂ ನಿಮ್ಮ ಹೇಗೆ ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರು ಸಿಕ್ಕಿದ್ರು ಅಂಥ ಶಿಷ್ಯಂದಿರು ನಿಮಗೆ ಲಭ್ಯವಾದರೆ ದಯಮಾಡಿ ಇದನ್ನು ಅವರಿಗೆ ನೀವು ಹಸ್ತಾಂತರಿಸತಕ್ಕಂಥ, ವರ್ಗಾವಣೆ ಮಾಡತಕ್ಕಂಥ ಕೆಲಸ ಮಾಡಿದರೆ ನಿಮ್ಮ ಕಲೆ ಇನ್ನು ಮುಂದಿನ ದಿನಕ್ಕೂ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಮುಂದಿನ ಜನಾಂಗಕ್ಕೂ ಕೂಡ ಅದು ಶಾಶ್ವತವಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಮತ್ತು ಇನ್ನೂ ಹೆಚ್ಚು ಜನ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆಗ ನಿಮ್ಮ ಹೆಸರು ನೀವು ಮೊದಲನೇ ತಲೆಮಾರಿನ ಚಿತ್ರಕಲಾವಿದರಾಗಿ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೀವು ಉಳ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ದಯಮಾಡಿ ಆ ಕೆಲಸವನ್ನು ಮಾಡಿ. ನೀವು ಇವರ ಬತ್ತಳಿಕೆಯಲ್ಲಿ ಇದಿಷ್ಟೇ ಅಲ್ಲ, ಸ್ವತಂತ್ರಗಾರರ ಚಿತ್ರಗಳನ್ನು ಇದೇ ರೀತಿ ಬರೆದಿದ್ದಾರೆ. ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಭಾರತೀಯ ಸ್ವತಂತ್ರ ಹೋರಾಟಗಾರರ ಚಿತ್ರ ಪ್ರದರ್ಶನವನ್ನು ಕೂಡ ಇದೇ ಸುಚಿತ್ರ ಗ್ಯಾಲರಿನಲ್ಲಿ ಅವರು ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅವರು ಬಹುಶಃ ಅವ್ರಿಗೂ ಚಿತ್ರಕಲೆಯನ್ನು ಕಲಿಸಿದಂಥ ಗುರುಗಳಿಗೆ ನಾವು ಅವರಿಗೆ ಥ್ಯಾಂಕ್ಸನ್ನು ಅವ್ರಿಗೆ ನಾವು ನಮಸ್ಕಾರನ, ಪ್ರಣಾಮನ ಸಲ್ಲಿಸಬೇಕು. ಯಾಕೆಂದರೆ ಒಬ್ಬೊಬ್ಬ ಈ ರೀತಿಯಾದಂಥ ಶಿಷ್ಯ ಸಿಗಲಿಕ್ಕೆ ದಶಕಗಳೇ ಬೇಕು. ಒಳ್ಳೆಯ ಶಿಷ್ಯ ಸಿಕ್ತಂಥ ಸಂದರ್ಭದಲ್ಲಿ ಏನೆಲ್ಲ ಶಕ್ತಿಯನ್ನು ತುಂಬಬೇಕು ಅಷ್ಟು ಶಕ್ತಿಯನ್ನು ಅವ್ರಿಗೆ ತುಂಬಬೇಕು. ಆಗ ಏನಾಗ್ತದೆ, ಅದು ಮುಂದೆ ಚಾಲನೆಯಾಗಿ ಇದನ್ನ ಪಡಿಲಿಕ್ಕೆ, ತೀವ್ರತೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಪ್ರಸಾರ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಶಿಷ್ಯರನ್ನ ನೆಕ್ಸ್ಟ್ ನಿಮ್ಮ ಜನರೇಷನ್ ಚಿತ್ರ ಬರೆಯೋ ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ನಿಮ್ಮ ಗರಡಿನಲ್ಲಿ 4-6 ಜನ ಬೆಳೆದು ನಿಮ್ಮ ಹೆಸರನ್ನ ಶಾಶ್ವತಗೊಳಿಸತಕ್ಕಂಥ ಕೆಲಸನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾನು ಧನ್ಯವಾದನ ಸಮರ್ಪಣೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಇಷ್ಟೇ, ನೋಡಿ, ಜನ ನೋಡ್ಲಿ, ಪ್ರೇರೇಪಣೆಗೊಳ್ಳಿ, ಇದರಿಂದ ಸ್ಫೂರ್ತಿ ಪಡೀಲಿ ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಈ ಚಿತ್ರಕಲಾ ಪ್ರದರ್ಶನವನ್ನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ನಿಮಿತ್ತ ಮಾಡ್ತಾ ಇದ್ದಾಗ್ಯೂ ಕೂಡ ನೋಡುವ ಜನಗಳು ಇಲ್ಲ. ಇವತ್ತಿನ ಕಾಲ ಆ ರೀತಿ ಬಂದಿದೆ. ಇವತ್ತೆಲ್ಲ ಬಹಳ ಪ್ರಚಾರವನ್ನ ಪಡ್ಕೊಳ್ತಾ ಇರತಕ್ಕಂಥ ಮಾಧ್ಯಮ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಇವುಗಳಲ್ಲಿ ನಮ್ಮ ಯುವ ಜನ ಮುಳುಗಿ ಹೋಗಿದೆ. ಅವರನ್ನ ಅಲ್ಲಿಂದ ಎಳ್ಕೊಂಡು ಬರತಕ್ಕಂಥದ್ದು ಇವತ್ತು ಬಹಳ ಕಷ್ಟ. ಅದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮೀಡಿಯಾ ಆಗಿ ಪರಿಣಮಿಸಿದೆ. ಆದರೆ ವಿದ್ಯಾರ್ಥಿಗಳಿಗೆ ನೀವು ಕಲಿಸಿದೆ ಅಂದ್ರೆ ಅವ್ರ ಕೈಗೆ ಕೆಲಸವನ್ನ ಕೊಟ್ಟಾಗುತ್ತೆ. ಅವರ ಒಂದು ವೃತ್ತಿಯನ್ನ ಮಾಡಲಿಕ್ಕೆ, ಅವ್ರ ಜೀವನವನ್ನ ಅದರಿಂದ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದಯಮಾಡಿ ಶಿಷ್ಯ ವೃಂದವನ್ನ, ಶಿಷ್ಯ ಪಡೆಯನ್ನ ನೀವು ಸೃಷ್ಟಿ ಮಾಡತಕ್ಕಂಥ ಕಡೆಗೆ, ಚಿತ್ರ ಬರೆಯುವ ಕಡೆ ನೀವು ಆಸಕ್ತಿ ಏನಿದೆ ಅದರ ಸ್ವಲ್ಪ ಭಾಗವನ್ನ ಶಿಷ್ಯ ವೃಂದನ ನೀವು
ಸೃಷ್ಟಿ ಮಾಡತಕ್ಕಂಥ ಕಡೆ, ಬೆಳೆಸತಕ್ಕಂಥ ಕಡೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಆರಾಧ್ಯರಿಗೆ ಮುಂದಿನ ದಿನದಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಲಿ, ಮತ್ತು ಮೈಸೂರಿನಲ್ಲಿ ನಾವೆಲ್ಲರೂ ಕೂಡ ಏನು ಸಂತೋಷ ಪಡತಕ್ಕಂಥ ದಿನ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಈ ಕ್ಷೇತ್ರದಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗಿರತಕ್ಕಂಥ ಏಕೈಕ ಕನ್ನಡಿಗ, ಏಕೈಕ ಮೈಸೂರಿಗ ನಮ್ಮ ಮೋಹನ್ ಕುಮಾರ್ ಆರಾಧ್ಯರು. ಅದೇ ರೀತಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಗಲಿ, ನಮ್ಮ ಮೈಸೂರಿಗೆ ಒಂದು ಕಿರೀಟ, ಏನು ಫೆದರ್ ಅಂತ ನಾವೇನು ಹೇಳ್ತೀವಿ ಅದು ಸಿಗಲಿ ಅಂತ ನಾನು ಹೇಳ್ತಾ, ನಮ್ಮನ್ನು ಕರೆಸಿ ಮೈಸೂರು ಸೈನ್ಸ್ ಫೌಂಡೇಶನ್ನು ಕೂಡ ಈ ಕೆಲಸದಲ್ಲಿ ಭಾಗಿಯಾಗುವಂತೆ ಮಾಡಿ, ಮೈಸೂರು ಸೈನ್ಸ್ ಫೌಂಡೇಶನ್ ಇರೋದೇ ಮೈಸೂರು ವಿಜ್ಞಾನದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಹಾಗಾಗಿ ಬಳಸ್ಕೊಂಡದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೋಹನ್ ಕುಮಾರ್ ಆರಾಧ್ಯರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಮಿಸಿ ನನ್ನ ನಮಸ್ಕಾರನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಈಗ ನೀವು ಸ್ಕೂಲಲ್ಲಿ ಮೊದಲು ಸ್ಕೂಲಲ್ಲಿ ಇರಲಿಲ್ಲ, ಈಗ ಶಿಕ್ಷಣ ಸಿಗ್ತಾರೆ ಜಾಸ್ತಿ. ಇನ್ನೊಂದು ಬೆಳೆಸಬೇಕು ಅಂತ ಒಂದು ಮನೋಭಾವನೆ ಇದೆ.